ಶಿವರಾತ್ರಿ ಹಬ್ಬದ ದಿನ ತುಂಬ ರಿಚುವಲ್ಸು ಆಮೇಲೆ ಉಪವಾಸ ಇರೋದೆಲ್ಲ ಮಾಡ್ತೀವಿ. ಬಟ್ ಈ ವಯಸ್ಸಾಗಿರೋರು, ಹೆಲ್ತ್ ಇಶ್ಯೂಸ್ ಇರೋರು ಇದನ್ನ ಮಾಡೋಕ್ಕಾಗಲ್ಲ. ಹೌ ಕ್ಯಾನ್ ದೇ ಅವೇಕನ್ ವಯಸ್ಸಾಗಿರೋರು ಮಾಡಲೇಬೇಕು, ಹೆಲ್ತ್ ಬೇಕು ಅಂದರೆ. ಹೆಲ್ತ್ ಇಶ್ಯೂಸ್ ಇರೋರೆಲ್ಲ ಮಾಡೋಕ್ಕಾಗಲ್ಲ. ಹೌ ಕ್ಯಾನ್ ದೇ ಅವೇಕನ್ ದೇರ್ ಆ ಕಾನ್ಷಿಯಸ್ನೆಸ್ ಥರ ಅಂತ? ಹೆಲ್ತ್ ಇಶ್ಯೂ ಇದ್ರೆ ನೋಡ್ಕೊಳ್ಳೋಣ. ಹೆಲ್ತ್ ಇಶ್ಯೂ ಭಾಳ ಜನಕ್ಕೆ ಬರೀ ಇಲ್ಲೇ ಇದೆ ಹೆಲ್ತ್ ಇಶ್ಯೂ. ಅದು ಹೋಗಬೇಕು ಅಂದರೆ ಸ್ವಲ್ಪ ಮಾಡಬೇಕು ಏನಾದರೂ ಒಂದು ಮುಖ್ಯವಾದ್ದು. ರಿಚುವಲ್ ಅಂದರೆ ಸುಮ್ಮನೆ ಏನೋ ದೇವ್ರಿಗಾಗಿ ಮಾಡೋದಲ್ಲ, ನಮ್ಮ ಒಳಿತಿಗಾಗಿ ಮಾಡೋದು ತಾನೇ. ದೇವ್ರಿಗೇನು ನೀವು ಒಳಿತು ಮಾಡೋದು? ಅಲ್ವಾ ಸರ್? ನೀವೇ ಮಾಡ್ತೀರ ಒಳಿತು ಅವನಿಗೆ? ಹಾಂ, ಕರೆಕ್ಟ್ ಸರ್. ನಮ್ಮ ಒಳಿತಿಗಾಗಿ ತಾನೇ ಮಾಡೋದು. ಆ ರಿಚುವಲಲ್ಲಿ ಸ್ವಲ್ಪ ಗಮನಿಸಿ ನೋಡಿದ್ರೆ ಒಂದು ವಿಜ್ಞಾನ ಇದೆ ಅದರಲ್ಲಿ. ಆ ವಿಜ್ಞಾನ ಯಾವ ಥರ ಉಪಯೋಗಿಸ್ಕೊಳ್ಳೋದು ಅಂತ ನಾವು ನೋಡಬೇಕು. ಆರೋಗ್ಯ ಚೆನ್ನಾಗಿಲ್ಲ ಅಂತ ನಾವು ಮಾಡಲ್ಲ ಅಂದರೆ ಇದನ್ನು ನಾವು ಈ ಯೋಗ ಹೇಳ್ಕೊಡ್ತೀವಿ ಎಲ್ಲರಿಗೂ. ಒಂದು ಸ್ವಲ್ಪ ಜ್ವರ ಬಂದರೆ ನಾನು ಜ್ವರ ಬಂದ್ಬಿಡ್ತು ಅದರಿಂದ ಮಾಡಲಿಲ್ಲ. ಅರೆ, ಈ ಜೀವ ಚೆನ್ನಾಗಿರಬೇಕು ಅಂತ ಅಭ್ಯಾಸ ಏನೋ ಒಂದು ಮಾಡ್ತೀರ. ಈ ಜೀವ ಸ್ವಲ್ಪ ಕೆಳಗೆ ಬಿತ್ತು ಅಂತ ಹೇಳಿ, ಏನೋ ಕಾರಣ ಜ್ವರ ಬಂತು, ಇನ್ನೊಂದು ಬಂತು, ಏನೋ ಬಂತು, ಆವಾಗ ಬಿಟ್ಬಿಡ್ತೀರಾ. ಈಗ ಒಂದು ಕೋಲ್ ಹಿಡ್ಕೊಂಡು ನಡೀತಾ ಇದ್ದೀರಾ, ಕಾಲ್ಗೆ ಏನೋ ಏಟು ಬಿತ್ತು, ಆವಾಗ ಕೋಲ್ ಬಿಟ್ಬಿಡ್ತೀರಾ. ಯಾವ ಥರ ಬುದ್ಧಿ ಇದು ಅಂತ? ಆರೋಗ್ಯ ಚೆನ್ನಾಗಿಲ್ಲ ಅಂದರೆ ಮಾಡಲೇಬೇಕು. ಆ ಥರ ಹಾಸ್ಪಿಟ್ಲ್ ಬೆಡ್ಡಲ್ಲಿದ್ದರೆ ಏನು ಮಾಡೋದು ಅಂತ ಅದಕ್ಕೆ ಬೇರೆ ನೋಡೋಣ, ಅವ್ರ ಕತೆ ಬೇರೆ. ಹೌ ಅಬೌಟ್ ದಿಸ್ ಈಗ ಯಂಗ್ ಪೀಪಲ್ಗಳೆಲ್ಲ ಅವ್ರನ್ನ ಡಿಸ್ಕನೆಕ್ಟ್ ಫೀಲ್ ಮಾಡ್ದಲೆ, ಫೋರ್ಸ್ ಮಾಡ್ದಲೆ ಈ ಥರ ಹಬ್ಬಗಳನ್ನ ಆಚರಿಸೋದು ಹೇಗೆ ಮಾಡ್ಬೋದು ಸರ್? ಇದಕ್ಕೆಲ್ಲ ಒಂದು ವಿಜ್ಞಾನ ಇದೆ. ಸ್ವಲ್ಪ ಗಮನಿಸಿ ನೋಡಿದ್ರೆ ಆ ವಿಜ್ಞಾನ ಭಾಳ ಆಳವಾದ ವಿಜ್ಞಾನ. ಈಗ ನಮಗೇನಾಯಿತು ಅಂದರೆ ನಮ್ಮ ಎಜುಕೇಷನ್ ಎಲ್ಲ ಯಾವ ಥರ ಆಗೋಯ್ತು ಅಂದರೆ, ಇದು ಹೊರಗಡೆ ನಾಡಿಂದ ಬಂದರೆ ಮಾತ್ರ ಅದು ವಿಜ್ಞಾನ, ನಮ್ಮ ದೇಶದಲ್ಲಿ ಬಂದರೆ ಅದು ವಿಜ್ಞಾನ ಅಲ್ಲ. ಈಗ ನೋಡಿ, ಸುಮಾರು 3000 ವರ್ಷದ ಮೇಲೆ ಸ್ಪೀಡ್ ಆಫ್ ಲೈಟ್ ಕ್ಯಾಲ್ಕುಲೇಟ್ ಮಾಡಿದ್ರು ಇಲ್ಲಿ. ನಮ್ಮ ಭೂಮಿಗೂ ಸೂರ್ಯನಿಗೂ ಎಷ್ಟು ಡಿಸ್ಟೆನ್ಸ್ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರು, ಭೂಮಿಗೂ ಚಂದ್ರನಿಗೂ ಎಷ್ಟು ಡಿಸ್ಟೆನ್ಸ್ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರು, ಎಷ್ಟು ದಿವಸದಲ್ಲಿ ಹೋಗುತ್ತೆ, ಏನು ಮಾಡುತ್ತೆ, ಭೂಮಿ ಗೋಳವಾಗಿದೆ ಅನ್ನೋದು 1000 ವರ್ಷದಿಂದ ತಿಳ್ಕೊಂಡಿದ್ರು. ಬರೀ ಅದು ಮಾತ್ರ ಬಂದ್ಬಿಡ್ತಾ, ಬೇರೆಲ್ಲ ಡೆವಲಪ್ಮೆಂಟ್ ಇರಲ್ವಾ? ಯಾರಾದ್ರು ಮಾಡ್ಬೋದು ಆ ಥರ? ಸ್ಪೀಡ್ ಆಫ್ ಲೈಟ್ ಕ್ಯಾಲ್ಕುಲೇಟ್ ಮಾಡೋವನಿಗೆ ಆರೋಗ್ಯವಾಗಿರೋದು ಹೇಗೆ, ಏನು ತಿನ್ನಬೇಕು, ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ವಾ? ನಾವು ಎಲ್ಲೋ ಒಂದು ಪುಸ್ತಕ ಹಿಡಿದೆ ಮಿತ್ತಿದೆಲ್ಲ ಸುಟ್ಟಾಕಿದ್ರು, ಅಲ್ಲಿ ಇಲ್ಲಿ ನೋಡ್ಬಿಟ್ಟು ಇದೊಂದು ಕಂಡಿಟ್ಬಿಟ್ರು. ಒಂದು ಸಮಾಜದಲ್ಲಿ ಏನೋ ಒಂದೇ ಒಂದು ಕಂಡುಹಿಡಿಯಲಿಕ್ಕೆ ಸಾಧ್ಯ ಇದೆಯಾ? ಆ ಇಕೋಸಿಸ್ಟಮ್ ಬೇಕು ತಾನೆ, ಸೈಂಟಿಫಿಕ್ ಇಕೋಸಿಸ್ಟಮ್ ಎಲ್ಲದರಲ್ಲೂ. ಅದು ಏನಾಗಿದೆ ಅಂದರೆ, ನಮಗೆ ಒಂದು 1000 ವರ್ಷ ನಾವು ವಿ ಬೀನ್ ಸ್ಲೇವ್ಸ್ ಫಾರ್ 1000 years. ಸೊ ಇನ್ನೂ ಹೋಗಲಿಲ್ಲ ನಮಗೆ ಅದು. ಇನ್ನೊಬ್ಬರು ಕೈ ಕೆಳಗೆ ಇದ್ಬಿಟ್ವಿ ನಾವು, ನಮಗೆ ಬುದ್ಧಿ ಕೆಟ್ಟೋಯ್ತು. ಎಷ್ಟು ಆಳವಾಗಿ ಜೀವನ ನೋಡಿದ್ದೀವಿ ನಾವು ಈ ಒಂದು ಸಿವಿಲೈಸೇಷನಲ್ಲಿ, ಎಷ್ಟು ವಿಷಯ ತಿಳ್ಕೊಂಡಿದ್ದೀವಿ ಜೀವದ ಬಗ್ಗೆ. ನಮ್ಮ ಒಳಗಡೆ ಈ ಮನುಷ್ಯ ಅನ್ನೋ ಈ ಒಂದು ಮೆಕ್ಯಾನಿಸಮ್ ಇದೆ ಅಲ್ಲ, ಈ ಹ್ಯೂಮನ್ ಮೆಕ್ಯಾನಿಸಮ್, ಇದು ಯಾವ ಥರ ಕೆಲಸ ಮಾಡುತ್ತೆ, ಯಾವ ಒಂದು ಸಿವಿಲೈಸೇಷನಲ್ಲೂ ಇಷ್ಟು ಆಳವಾಗಿ ನೋಡಿದ್ವಿ, ಎಲ್ಲ ಗೊತ್ತಿದೆ. ಅಂದರೆ ಈಗ ನಮ್ಮ ಎಜುಕೇಷನಲ್ಲಿ ಅದು ಯಾವುದೂ ಇಲ್ಲ. ಅದು ಯಾವುದೋ ಒಂದು ವೆಸ್ಟರ್ನ್ ಯೂನಿವರ್ಸಿಟಿಯಿಂದ ಬಂದ್ರೇ. ಈಗ ನಾನು ನಾನು ಅಮೇರಿಕಾಗೆ ಹೋದಾಗ ಭಾಳ ವರ್ಷದ ಹಿಂದೆ, ಅಲ್ಲಿ ಕ್ಲಾಸ್ 3 ಗಂಟೆ ಟೈಮ್ ಕೂತ್ಕೋಬೇಕು. ನಮಗೆ ಇಲ್ಲಿ ಅಮೇರಿಕಲ್ಲಿ ಆ ಥರ ಎಲ್ಲ ಆಗಲ್ಲ, ನಾವು 1.5 ಗಂಟೆಗೆ ಏನಾದರೂ ತಿನ್ನಲೇಬೇಕು. ನೀವೇನು ಇಲ್ಲ, ನನಗೆ ಡಯಾಬಿಟಿಸ್, ನೀವು ಸಾಯೋದಿಲ್ಲ, ಅಲ್ಲಿ ಕೂತ್ಕೊಳ್ಳಿ ನೀವು ಸುಮ್ಮನೆ ಅಂದರೆ ಹಾಗೆ ಹ್ಞೂ ಅಂತ ಕೂತ್ಕೊಂಡ್ರು. ಈಗೇನು ಮಾಡ್ತಾರೆ, ಹಾರ್ವರ್ಡ್ ಯೂನಿವರ್ಸಿಟಿಲಿ ಹೇಳಿದ್ರು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ. ಓಕೆ, ಈಗ ಎಲ್ಲರೂ ಅದೇ ಮಾತಾಡ್ತಾ ಇದ್ದಾರೆ. ನಾವೇನು ಹೇಳಿದ್ವಿ, ಒಂದು ದಿವಸದಲ್ಲಿ 45 ವಯಸ್ಸು ಕೆಳಗಡೆ ಇದ್ದರೆ 2 ಊಟ ಮಾಡಿ, 45 ವಯಸ್ಸು ಮೇಲಿದ್ದರೆ 1 ಊಟ ಸಾಕು ನಿಮಗೆ. ಇವಾಗ ನಾವೆಲ್ಲ ಅದೇನೇ ಮಾಡೋದು, ಆರೋಗ್ಯವಿಲ್ಲ. ನಾವು ಸುಮ್ಮನೆ ಕಂಡದ್ದೆಲ್ಲ ತಿಂದು ಆರೋಗ್ಯ ಕೆಡಿಸ್ಕೊಂಡು ಅದೇ ಒಂದು ವಿಜ್ಞಾನ ಅಂತ ಮಾಡ್ತೀರಲ್ಲ ನೀವು. ಎಂಥ ವಿಜ್ಞಾನ ಅದು? 2 ವರ್ಷಕ್ಕೆ ನಿಮ್ಮ ವಿಜ್ಞಾನ ಮಾರ್ತಾನೆ ಇದೆಯಲ್ಲ, ಯಾವ ಥರ ವಿಜ್ಞಾನ ಅದು ಅಂತ ಕೇಳ್ತಾ ಇದ್ದೀನಿ. 2 ವರ್ಷಕ್ಕೆ ಎವ್ರಿ 2 years ದೇ ಚೇಂಜಿಂಗ್ ಸೈಂಟಿಫಿಕ್ ಆಸ್ಪೆಕ್ಟ್ಸ್. ಏನು ತಿನ್ನಬೇಕು, ಏನು ಮಾಡಬೇಕು,
2 ವರ್ಷಕ್ಕೆ ಚೇಂಜ್ ಆಗ್ತಾ ಇದೆ. ಹ್ಮ್. ಏನು ಹ್ಯೂಮನ್ ಸಿಸ್ಟಮ್ ಚೇಂಜ್ ಆಗೋಯ್ತಾ? ಇಲ್ವಲ್ಲ. ಹೌದು. ಇದು ನಾವು ಸಾವಿರಾರು ವರ್ಷದಿಂದ ಅನುಭವಿಸಿ ಭಾಳ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ಹ್ಮ್. ಬಂದಿರೋ ವಿಜ್ಞಾನ ಭಾಳಷ್ಟಿದೆ. ಇದರಲ್ಲಿ ರಿಚುವಲ್ಸ್ ಇದೆ. ಇದೆಲ್ಲ ಒಂದು ಪವರ್ಫುಲ್ ಸೈನ್ಸ್. ಅದು ನಾವು ಸರಿಯಾಗಿ ಹೊರಪಡಿಸ್ಲಿಲ್ಲ. ಇದು ನಮ್ಮ ತಪ್ಪಿದೆ. ಹ್ಮ್. ನಾವು ಸರಿಯಾಗಿ ಅದು ಹೊರಪಡಿಸಲಿಲ್ಲ. ಯಾಕಂದರೆ ನಾನು ಹೇಳ್ದಾಗೆ 1000 ವರ್ಷದಿಂದ ನಾವು ಅವ್ರ ಕೈಲಿ ಇವ್ರ ಕೈಲಿ ಇದ್ವಿ. ಎಲ್ಲ ಕೆಡಿಸಿ ಹಾಕಿದ್ರು. ಹ್ಮ್. ಈಗ ಅದು ತಗೊಂಬರ್ಬೇಕು. ಈಗ ನಾವು ತಗೊಂಬರೋದಿಲ್ಲ. ಎಲ್ಲ ದೊಡ್ಡ ದೊಡ್ಡ ಯೂನಿವರ್ಸಿಟಿಯಲ್ಲಿ ಎಲ್ಲ ರಿಸರ್ಚ್ ಮಾಡಿ ಹೇಳ್ತಾ ಇದ್ದಾರೆ ಈಗ. It was honor to meet you, sir. Lovely. ವಂಡರ್ಫುಲ್, ಥ್ಯಾಂಕ್ ಯು. ಸೊ ಸದ್ಗುರು, ಐವ್ ಆಲ್ವೇಸ್ ಥಾಟ್ ಆಫ್ ದಿಸ್. ಏನಂದ್ರೆ ನಾವು ಮಹಾಶಿವರಾತ್ರಿನ ಆಚರಿಸೋದು ನಮ್ಮಲ್ಲಿ ಒಂದು ಪರಿವರ್ತನೆ ಬರಲಿ ಅಂತ. ಅಂದ್ರೆ ಟು ಲೆಟ್ ಗೋ ಆಫ್ ಅವರ್ ಡಿಸೈರ್ಸ್, ಅವೇಕನ್ ಅವರ್ ಕಾನ್ಶಿಯಸ್ನೆಸ್. Who told you you must let go of your desires? Can you? You I'm want trying you, to. no The no. path is, You want to let. I want to let go all my desires. That itself is a desire, isn't it? yeah, in a way, yeah. Then how will you That let is go of that true. one? I'm on a path where I don't want to be so materialistic. Andre, trying to be like, not have any likes or desires and be like, okay, ಏನಾದ್ರೂ ಒಳ್ಳೇದಕ್ಕಾಗತ್ತೆ, ಇದೇ ಬೇಕು, ಹಿಂಗೆ ಇರಬೇಕು ಅಂತ ಎಲ್ಲ ಸ್ಪೆಸಿಫಿಕ್ ಆಗಿ ಏನು ಬೇಡ್ಕೊಳ್ತಾ ಇಲ್ಲ. ಬಟ್ ನೀವು ಹೇಳ್ದಂಗೆ ಅದು ಕೂಡ ಒಂದ್ ರೀತಿ ಡಿಸೈರೇ ಆಯ್ತು. ಆದ್ರೆ ಸದ್ಗುರು, ನಾವು ಶಿವರಾತ್ರಿಯಲ್ಲಿ ಈ ತರ ಮಾಡ್ತಿದ್ರೆ ಒಂದೇನಂದ್ರೆ, ಆಬ್ವಿಯಸ್ಲಿ ಶಿವ ನಮ್ಮಿಂದ ಏನು ಅಪೇಕ್ಷಿಸ್ತಿಲ್ಲ. ಲೈಕ್ he somebody who desires nothing, who wants nothing. ಬಟ್ ಆನ್ ಶಿವರಾತ್ರಿ ವಿ ಡೂ ದೀಸ್ ಆಫರಿಂಗ್ಸ್ ಅಲ್ವಾ, ನೀರಾಗಿರ್ಲಿ ಅಥವಾ ಹಾಲಾಗಿರ್ಲಿ, ಜೇನ್ ಆಗಿರ್ಲಿ, ಬಿಲ್ಪತ್ರೆ ಆಗಿರ್ಲಿ. ವೈ ಡು ವಿ ಡೂ ಇಟ್ ವಿತ್ ದೀಸ್ ಸ್ಪೆಸಿಫಿಕ್ ಮೆಟೀರಿಯಲ್ಸ್ ಆರ್ ಸ್ಪೆಸಿಫಿc things that we use? See, what we do is for ourselves, not for him. He doesn't need anything. Ultimate nature doesn't need anything from us. For us to connect to ultimate nature, we do many things. Correct. So we use materials which give us access to certain aspects. We are not doing anything for him. He's not going to lick your honey, nor milk, nor anything. But then why do we use these specific things, Sadhguru? Is there any science yes. behind it, or? Say right now, today is Makar Sankranti, and today everybody in Karnataka is eating, sesame seeds. Now I understand what's the comedy. Just ask questions, no answers. That's comic. Okay. So I did make you laugh. ಈಗ ಗಾಳಿಪಟ ಹಾರಬೇಕು ಅಂದರೆ ಗಾಳಿ ಬೇಕಲ್ರಿ, ಹೌದು, ಹಾಗೇನೆ ಹೌದು. ಶಿವ ಬರಬೇಕು ಅಂದರೆ ಸ್ವಲ್ಪ ಬಿಲ್ಪತ್ರೆ ಬೇಕು. ನಮಗಾಗಿ, ಅವನಿಗಾಗಲ್ಲ. ಜನರಿಗೆ ಆ ಸ್ಪರ್ಶ ತಗೊಂಬರ್ಬೇಕಲ್ಲ. ಅದರಿಂದ ನೀರು, ಬಿಲ್ಪತ್ರೆ. ಗಾಳಿ ಇಲ್ಲದೆ ಹೇಗ್ರಿ ಗಾಳಿಪಟ ಮಾಡೋದು? ಹಾಗಲ್ಲ ಸದ್ಗುರು. ಹಾಗೆ ನೀರು, ಬಿಲ್ಪತ್ರೆ ಇಲ್ಲದೆ ಹೇಗೆ ಶಿವನ ಆರಾಧನೆ ಮಾಡೋದು? ಬರೀ ಹಾಗೇನೆ. ಮನ್ಸಲ್ಲೇ ಅದಿಲ್ದೆ ಮಾಡಕ್ ಮನ್ಸಲ್ಲೇ, ನೀವು ಮನ್ಸಲ್ಲಿ 5 ನಿಮಿಷ ಮಾಡಿ ನೋಡೋಣ, ಶಿವನೇ ಇಟ್ಕೊಳ್ಳಿ ನೋಡೋಣ, 100 ಜನ ಬರ್ತಾರೆ ಅಲ್ಲಿ. ಅದರಿಂದ ಮನ್ಸಲ್ಲೇ ಆಗಲ್ಲ, ಕೈಯಲ್ಲಿ ಸ್ವಲ್ಪ ಮಾಡಬೇಕಲ್ಲ ಏನೋ ಒಂದು. ಎನ್ನ ಸ್ವಾಮಿ ಇಪ್ಪಡಿ ಖಾತೆ ಇಲ್ಲ ಮೇರ್ಕದಕ್ಕೆ. ಟುಡೇ ಇಸ್ ಸಪೋಸ್ ಟು ಬಿ ಸ್ಟ್ರಾಂಗ್ ವಿಂಡ್. ಸದ್ಗುರು, ನೀವು ಫಸ್ಟ್ ಟೈಮ್ ಕೈಟ್ ಯಾವಾಗ ಫ್ಲೈ ಮಾಡಿದ್ರಿ? I have been flying since I was 3-4 years of age. ಓ. I have not done in the last many years. Last year I flew here, went up really nice. Today somehow wind is alpa bandre saku. Waiting for the wind. What should we do to get the wind? We will pray. Pray. Everything you pray. I never prayed in my life. Do you know this? Oh, Never. wow. I've prayed for everything. Prayer means, if you are talking to what you think is God, it's called prayer. But if he talks, then you're schizophrenic. True. So, Sadhguru, actually, by education, I'm a doctor, but by profession, I'm a content creator. But sometimes… Not funny.
No, definitely not. But I do have this conflict sometimes because I feel very fulfilled as a content creator. But there are times when I feel like, did I take somebody else's place who would You have had that definitely, power of healing? you definitely did. So is it wrong to feel fulfilled? Better feel fulfilled, at least you've done one mistake, don't make one more. Being miserable is the worst mistake. True. So do you think I should go back, Sadhguru, and start my practice? Go back and kill people? No, start my That's not- practice. That's not funny. If you are good at it, you must do it, otherwise if you're good at this, you do this, what to do? I keep pondering about it all the time because I feel guilty that I feel fulfilled. That you've done Yeah. already, you took Mm. somebody's place, Yeah. one doctor less, that you've done. Leave it at that, now don't make one miserable person also, Yeah. leave that aside. Yeah. Yes, Sadhguru. Namaskaram, Sadhguru. Thank you. She so only much. asked question, never waited for the answer, that's because she is funny, supposed to be. She didn't say anything funny to me. Yeah, but I made you laugh, Sadhguru. I'm laughing anyway, I don't need assistance. Yeah, true. Thank you. Thank you so much, Sadhguru. Namaskar.